ಸರ್, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ರೋಷನ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಮಗೆ ತಿಳಿದಾಗ ಆ ಒಂದು ಸಂದರ್ಭ ಎಷ್ಟು ಗಂಟೆಗೆ ಗೊತ್ತಾಯಿತು? ಸೊ ಘಟನೆ ಬಗ್ಗೆ ಹೇಳೋದಾದ್ರೆ. ಘಟನೆ ಕೇಳಿದ ತಕ್ಷಣ ನಮಗೆಲ್ಲರೂ ಆಘಾತ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಆತ ತೀರ್ಕೊಂಡಿರೋನು 36 ವರ್ಷ ಪ್ರಾಯ. ಮಗು ಇವಾಗ ಒಂದು 1.5 year ಮಗು. ಇವಾಗ ನೋಡಿ, ಈ ವಯಸ್ಸಲ್ಲಿ ಸಾವು ಆಗಿದ ತಕ್ಷಣ ಒಂದು ಫ್ಯಾಮಿಲಿನೇ ದಿಕ್ಕು ತೋಚ್ದಂಗೆ ಆಗುತ್ತೆ. ಇವಾಗ ಇದಕ್ಕೆ ಸಾವು ಆಕ್ಸಿಡೆಂಟ್ ಆಗೋದು ಯಾರು ಮಾಡಬೇಕು ಅಂತ ಆಗಲ್ಲ, ಬಟ್ ಅದಕ್ಕೆ ಏನು ಫ್ಯಾಕ್ಟರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಬೆಂಗಳೂರಲ್ಲಿ ಯಾವುದೇ ರೀತಿ ರಸ್ತೆಗಳು ವೈಜ್ಞಾನಿಕವಾಗಿಲ್ಲ. ಇವಾಗ ಮಳೆ ಬಂದಂತೂ ಎಲ್ಲ ಕಡೆ ಗುಂಡಿ ಆಗಿದೆ. ಇವಾಗ ಏನೇ ಕಾಂಪನ್ಸೇಷನ್ ಕೋರ್ಟಲ್ಲಿ ನಾವು ಕ್ಲೈಮ್ ಮಾಡಿ ತೊಗೊಂಡ್ರು ಕೂಡ ಕಳ್ಕೊಂಡಿರೋ ಮಗುಗೆ ತಂದೆ ಅಂತೂ ಕೊಡೋಕ್ಕಾಗಲ್ಲ. ಎಷ್ಟೇ ದುಡ್ಡು ಕೊಟ್ಟರು ತಂದೆ ಪ್ರೀತಿ ಸಿಕ್ಕಲ್ಲ. ಇದೆಲ್ಲದಕ್ಕೂ BMTC ಅವರು ಕೂಡ ಡ್ರೈವರ್ಸ್ಗಳಿಗೆ ಅಂತ ನಾವು ನೋಡಿದಾಗೆ ಭಾಳ ಬೇಜವಾಬ್ದಾರಿಯಾಗಿ ಓಡಿಸ್ತಾರೆ. ಮೊದಲನೇದಾಗಿ. ಎರಡನೇದಾಗಿ, ಮಳೆ ಬಂದು ಎಲ್ಲ ಕಳಪೆ ಕಾಮಗಾರಿಯಿಂದ ಎಲ್ಲ ರಸ್ತೆಗಳು ಹಾಳಾಗಿವೆ. ಏನು ಇವಾಗ ಮನುಷ್ಯ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಇವಾಗ ಈ ಫ್ಯಾಮಿಲಿ ಮುಂದೆ ಹೇಗೆ ಭವಿಷ್ಯ ಅನ್ನೋದಾಗ್ತಿದೆ. ನನ್ನ ಪ್ರಕಾರ ಇದಕ್ಕೆ ನೇರ ಹೊಣೆ BBMP ಮತ್ತು BMTC ಅವರು. ಮತ್ತು BMTCಲಿರೋಂಥ ಡ್ರೈವರ್ಗಳಿಗೆ ಪ್ರಾಪರಾಗಿ ಟ್ರೈನಿಂಗ್ ಇಲ್ಲ, ಅವ್ರಿಗೂ ಒತ್ತಡ. ಇದೆಲ್ಲದರಿಂದ ಒಂದು ಸಾವಾಗಿದೆ. ಒಂದು ಜೀವ ಕಳ್ಕೊಳೋದ್ ಜೊತೆ ಒಂದು ಹೆಣ್ಣಿಗೆ ಗಂಡ ಇಲ್ಲ, ಒಬ್ಬ ಮಗುಗೆ ತಂದೆ ಇಲ್ಲ. ಇದಕ್ಕೆಲ್ಲದಕ್ಕೂ ಮುಂದೆ ಸರ್ಕಾರ ಕ್ರಮ ತಗೊಂಡು ಇವಾಗ ನೋಡಿ, ಹಂಪುಗಳು ಕೂಡ ಒಂದೊಂದು ಹೈಟಲ್ಲಿ ಇರ್ತವೆ. ವೈಜ್ಞಾನಿಕವಾಗಿ ಹಂಪ್ಸ್ ಇಲ್ಲ, ರಸ್ತೆಗಳಿಲ್ಲ. ಇದೆಲ್ಲ ಸರಿ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದೀರಾ? ಅಲ್ಲ, ದೂರು ಕೊಟ್ಟಿರೋದು ಇವಾಗ ಡ್ರೈವರ್ ಮೇಲೆ ಕೊಟ್ಟಿದ್ದೀವಿ. ನಾವು ಕೂಡ ಪ್ರತ್ಯಕ್ಷವಾಗಿ ನೋಡಿಲ್ಲ ಏನಾಗಿದೆ ಅಂತ. ಏನನ್ನ CCTV ಏನನ್ನ ಬಂತು ಅಂದರೆ ನೋಡ್ಬಿಟ್ಟು ಮುಂದೆ ಅದನ್ನ ಹೇಗೆ ಕಂಪ್ಲೇಂಟನ್ನು ಬದಲಾವಣೆ ಮಾಡಬೇಕು, ಕೋರ್ಟಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತೀವಿ.